matrices, determinants, continuity, differentiability, application of derivatives, integral, differential calculus, application of integrals, vector, 3D geometry. ಓಕೆ, ನಾನು ಇವಾಗ ಯಾವ್ದಾವ್ದೆಲ್ಲ ಟಾಪಿಕ್ಸ್ನ ಮೆನ್ಷನ್ ಮಾಡಿದೆ, ಇದೆಲ್ಲ ಟಾಪಿಕ್ಸಲ್ಲೂ ಒಂದು ಟಾಪಿಕ್ ಅನ್ನೋದು ಕಾಮನ್ ಆಗಿರುತ್ತೆ ಮಕ್ಕಳೇ. ನೀವು ಯಾವುದೊಂದು ಯೋಚನೆ ಮಾಡ್ತಿರ್ಬೋದು, ಎಸ್ ಅದೇ. ಓಕೆ, ಸೊ ಟ್ರಿಗ್ನೋಮೆಟ್ರಿ. ಸೊ ಟೆಂತಲ್ಲಿ ನಿಮಗೆ ಸ್ಟಾರ್ಟ್ ಆಯಿತು ಟ್ರಿಗ್ನೋಮೆಟ್ರಿ. ಸೊ ಅಲ್ಲಿಂದ ಅನ್ಕೊಂಡಿರ್ತೀರಾ ಸಮ್ ಆಫ್ 3-4 ಮಾರ್ಕ್ಸ್ ಕ್ಲಿಯರ್ ಮಾಡಿ ಯು ಗಾಟ್ ಇನ್ ಟು 11th ಸ್ಟ್ಯಾಂಡರ್ಡ್. ಸೊ 11th ಸ್ಟ್ಯಾಂಡರ್ಡ್ ಅಲ್ಲಿ ಒಂದೇ ಒಂದು ಚಾಪ್ಟರ್ ಟ್ರಿಗ್ನೋಮೆಟ್ರಿ ಇತ್ತು, ಸೊ ಅದನ್ನು ಕ್ಲಿಯರ್ ಮಾಡಿದ್ರಿ. ಅದೇನು ಅನ್ಕೊಂಡಿರ್ತೀರಾ, ಸೊ ಗ್ರೇಡ್ 12 ಅಂತ ಬಂದಾಗ ಸೊ ಟ್ರಿಗ್ನೋಮೆಟ್ರಿ ಇರೋದಿಲ್ಲ, ಸಮ್ ಆಫ್ ಯು ಕ್ಯಾನ್ ಸ್ಕೇಪ್ ಥ್ರೂ ಅಂತ. ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಮಕ್ಕಳೇ. ಓಕೆ, ಯಾಕೆ ಅಂದ್ರೆ ಇವಾಗ ನಾನು ಏನೇನು ಟಾಪಿಕ್ಸ್ನ ಮೆನ್ಷನ್ ಮಾಡಿದಿಲ್ಲಿ ಎಲ್ಲ ಟಾಪಿಕ್ಸಲ್ಲೂ ಟ್ರಿಗ್ನೋಮೆಟ್ರಿ ಅನ್ನೋದು ಬರ್ತಾ ಹೋಗುತ್ತೆ. ಓಕೆ, ಎಸ್ಪೆಷಲಿ ಇನ್ ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಸೊ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಲಿಲ್ಲ, ಯಾಕಂದ್ರೆ ಇಟ್ಸ್ ಅ ಕಂಟಿನ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿ. ಎಸ್, ಅಪಾರ್ಟ್ ಫ್ರಮ್ ದಟ್ ನೀವು ಏನೇನು ಟಾಪಿಕ್ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಟಾಪಿಕ್ಸ್ ಅಲ್ಲೂ ನಿಮಗೆ ಟ್ರಿಗ್ನೋಮೆಟ್ರಿ ಬರ್ತಾ ಹೋಗುತ್ತೆ. ನೀವು ಲಾಸ್ಟ್ ಟೈಮ್ ಓದಿದಿರೋ ಓದಿಲ್ವೋ ಗೊತ್ತಿಲ್ಲ, ಬಟ್ ಈ ಟೈಮ್ಗೆ ಮಕ್ಕಳೇ ನೀವು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದ್ರೆ, ಸೊ ದೀಸ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ರೀಸನ್ ಐ ಹ್ಯಾವ್ ಪ್ಲಾನ್ ಟು ಎಕ್ಸ್ಪ್ಲೇನ್ ಆಲ್ ಆಫ್ ದಿಸ್. ನಮಸ್ಕಾರ, ವೆಲ್ಕಮ್ ಟು 10 ಪವರ್ 100 ಮ್ಯಾಥ್ಸ್ ಕ್ಲಾಸಸ್. ಸೊ ಈ ಸೀರೀಸ್ ಅಲ್ಲಿ ನಾನು ಎಲ್ಲಾ ಗ್ರೇಡ್ 12 ಟಾಪಿಕ್ಸ್ ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಫಾರ್ ಆಲ್ ದ ಮ್ಯಾಥ್ ಕಂಟೆಂಟ್ ಮಕ್ಕಳೇ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡಿಸಪಾಯಿಂಟ್ ಮಾಡೋಲ್ಲ, ಎಲ್ಲಾನು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಜಸ್ಟ್ ಬಿ ದೇರ್ ವಿತ್ ಮೀ, ಲೆಟ್ಸ್ ಗ್ರೋ ಟುಗೆದರ್. ಎಸ್, ಸೊ ಫಾರ್ಮುಲಾಸ್ ನೋಡೋಣ. ಓಕೆ, ಸೊ ಫಸ್ಟ್ ಫಾರ್ಮುಲಾಸ್ ನೋಡುವಾಗ ನೋಡೋಕ್ಕಿಂತ ಮೊದಲು ಎರಡು ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ? ನಿಮ್ಗೆ ಗೊತ್ತಿದೆ ಅದು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್. ಸೊ ಜಸ್ಟ್ ಐ ವಿಲ್ ಜಸ್ಟ್ ರೈಟ್ ದಟ್. ಓಕೆ, so sin square theta plus cos square theta is equal to 1. Sin square theta plus cos square theta is equal to 1. So ಇದನ್ನ ನೀವು ಲಾಸ್ಟ್ ಟೈಮ್ ಕಲ್ತಿರ್ತೀರಾ. ಓಕೆ, ಇದನ್ನ ನಾವು sin square theta ಗೆ ಸಾಲ್ವ್ ಮಾಡಬೇಕು. ಓಕೆ, ವಾಟ್ ಯು ಮೀನ್ ಬೈ ಸಾಲ್ವಿಂಗ್ ಫಾರ್ sin square theta ಅಂದ್ರೆ sin square theta ನ ಲೆಫ್ಟ್ ಸೈಡ್ ಅಲ್ಲಿ ಉಳಿಸ್ಕೊಂಡು sin square theta is equal to ಅಂತ ಬೇಕು. ಓಕೆ, ದಟ್ ಈಸ್ ವಾಟ್ ಸಾಲ್ವಿಂಗ್ ಫಾರ್ sin square theta. ಈಗ sin square theta ಗೆ ಸಾಲ್ವ್ ಮಾಡಿದ್ರೆ sin square theta is equal to 1 minus cos square theta. Okay, sin square theta is equal to 1 minus cos square theta. So similarly, if I solve this for cos square theta is equal to 1 minus sin square theta. Okay, so these two formulas are important. I'm going to use this formula in my explanation multiple times, so ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಇದಾದ್ಮೇಲಿಂದ ಲೆಟ್ಸ್ ಡೈರೆಕ್ಟ್ಲಿ ಗೆಟ್ ಇನ್ ಟು ಕಾಸ್ 2 ಥೀಟಾ ಫಾರ್ಮುಲಾ ಮಕ್ಕಳೇ. ಓಕೆ, ಏನಕ್ಕೆ ಇದನ್ನ ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಇದರಿಂದ ತುಂಬಾ ಫಾರ್ಮುಲಾಸ್ ನಮಗೆ ಬೇಕಾಗಿರೋದು. ಸೊ ದಟ್ಸ್ ದ ರೀಸನ್ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ದ ಹೋಲ್ ಸೀರೀಸ್ ವಿತ್ ದಿಸ್ ಫಾರ್ಮುಲಾ ಇಟ್ಸೆಲ್ಫ್. ಓಕೆ, ಆ ಫಾರ್ಮುಲಾ ನೋಡಿದ್ರೆ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಇದು ಫಸ್ಟ್ ಫಾರ್ಮುಲಾ ಆಗುತ್ತೆ. ಓಕೆ, ಇದರಲ್ಲಿ ಎರಡು ಫಾರ್ಮುಲಾಸ್ ಬರುತ್ತೆ, ಆಯ್ತಾ? ಸಬ್ ಫಾರ್ಮುಲಾಸ್. ಯಾವ ಸಬ್ ಫಾರ್ಮುಲಾಸ್ ಅಂದ್ರೆ ಕಾಸ್ 2 ಥೀಟಾ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ 2 ಥೀಟಾ ಇನ್ ಟರ್ಮ್ಸ್ ಆಫ್ ಕಾಸ್. ಓಕೆ, ಅದನ್ನ ಹೆಂಗ್ ಡಿರೈವ್ ಮಾಡೋದು ನೆನ್ಪಿಟ್ಕೊಳ್ಳಿ, ಆಯ್ತಾ? ಫಾರ್ಮುಲಾನ ಈಸಿಯಾಗಿ ನೀವು ಬಾಯ್ಹಾಟ್ ಮಾಡ್ಬೋದು, ಆಯ್ತಾ? ತುಂಬಾ ಜನ ಅನ್ಕೊಂಡಿರ್ತಾರೆ ಏನಕ್ಕೆ ಇದೆಲ್ಲ ಎಕ್ಸ್ಪ್ಲನೇಷನ್ಸ್ ಬೇಕು, ಬಾಯ್ಹಾಟ್ ಆರಾಮ್ಸೆ ಬಾಯ್ಹಾಟ್ ಮಾಡ್ಬೋದು ಅಂತ. ಇಟ್ಸ್ ಆಲ್ ಅಪ್ ಟು ಯು ಮಕ್ಕಳೇ, ಆಯ್ತಾ? ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನ ಕೇಳಿದ್ರೆ ನಾನು ಕೂಡ ಮ್ಯಾಥಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೆ. ದೆನ್ ಲೇಟರ್ ಆನ್ ಲೈಕ್ ಮೈ ಟೀಚರ್, ಓಕೆ, ಮೈ PUC ಟೀಚರ್ ಟಾಟ್ ಮಿ ಎವ್ರಿಥಿಂಗ್ ಥ್ರೂ ಲೈಕ್ ಡಿರೈವೇಷನ್ಸ್ ಈ ತರ. ಸೊ ಇವತ್ತಿಗೂ ನಾನು ಫಾರ್ಮುಲಾಸ್ನ ಬೇಸ್ ಮಾಡಿಟ್ಕೊಂಡಿರೋದು ಮೈ ಗ್ರೇಡ್ 12 ಮ್ಯಾಥಮೆಟಿಕ್ಸ್ ನಾನು ಏನ್ ಕಲಿತೆ ಅದನ್ನೇ ನಾನು ಬೇಸ್ ಆಗಿ ಇಟ್ಕೊಂಡಿರೋದು. ಓಕೆ, ನನ್ನ ಮಕ್ಕಳಿಗೂ ಕೂಡ ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ ಕಾಲೇಜಲ್ಲಿ. ಸೊ ದಟ್ಸ್ ರೀಸನ್. ಸೊ ಏನೇ ಕಲಿಯುವಾಗಲೂ ಲೈಕ್ ಇನ್ ಡೆಪ್ತ್ ಆಗಿ ಕಲೀರಿ, ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಅ ಲಾಂಗರ್ ಟೈಮ್. ಯಾ, ದಟ್ಸ್ ರೀಸನ್. ಲೈಕ್ ಐ ಜಸ್ಟ್ ಎಕ್ಸ್ಪ್ಲೇನ್ ಹೇಗೆ ಫಾರ್ಮುಲಾ ಡಿರೈವ್ ಆಯ್ತು ಅಂತ. ಸೊ ಎನಿ ಪಾಯಿಂಟ್ ಇನ್ ಟೈಮ್ ಯು ಕ್ಯಾನ್ ಡಿರೈವ್ ಬೈ ಯೋರ್ ಸೆಲ್ಫ್, ಆಯ್ತಾ? ಇದೊಂದು ಫಾರ್ಮುಲಾ ನೆನ್ಪಿಡ್ಬೇಕು, ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ. ಓಕೆ, ಇವಾಗ ಒಂದ್ಸತಿ ಈ ಫಸ್ಟ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡೋಣ ಇನ್ ಪ್ಲೇಸ್ ಆಫ್ ಸೈನ್ ಸ್ಕ್ವೇರ್ ಥೀಟಾ, ಅಂಡ್ ಸೆಕೆಂಡ್ ಟೈಮ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ವಿ ಗೆಟ್ 2 ಟೈಪ್ಸ್ ಆಫ್ ಫಾರ್ಮುಲಾಸ್. ಓಕೆ, ಸೊ ಐ ವಿಲ್ ಟೇಕ್ ದಿಸ್ ಒನ್. ಸೊ ನಾವು ಈ ಕಾಸ್ ಸೈನ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ನಾವು ಐಲ್ ಟೇಕ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 minus cos square theta. 1 minus cos square theta. Now let's substitute. So cos 2 theta is equal to, I'll write cos square theta as it is minus ಈ sin square ಜಾಗದಲ್ಲಿ ಇದನ್ನ ಬರೀತೀನಿ, ಆಯ್ತಾ? ಸೊ ಬ್ರಾಕೆಟ್ ಹಾಕೊಳ್ಳಿ, ಬಿಕಾಸ್ ಒಂದು ಟರ್ಮ್ ಎರಡು ಟರ್ಮ್ಗೆ ಕನ್ವರ್ಟ್ ಆಗ್ತದೆ. ಸೊ ಒಂದು ಟರ್ಮ್ ಅಲ್ಲಿ ಏನು ಪ್ರೀವಿಯಸ್ ಸೈನ್ ಇತ್ತು ಅದು ಎರಡಕ್ಕೂ ಶೇರ್ ಆಗುತ್ತೆ. ದಟ್ಸ್ ದ ರೀಸನ್ 1 minus cos square theta. ಕ್ಲಿಯರ್? ನಾವು ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿ cos square theta is equal to cos square theta minus 1 plus cos square theta. Okay, now cos square theta plus cos square theta becomes 2 cos square theta minus 1. Okay, this is cos 2 theta
cos 2 theta in terms of cos ಮಕ್ಕಳೇ. Okay, I'll just mark this cos 2 theta in terms of cos. ಓಕೆ, ಇದನ್ನು ಇಲ್ಲಿ ಏನು ಮಾಡಿದೆ, I'll just explain quickly. ಇದು cos 2 theta ಮೇಜರ್ ಫಾರ್ಮುಲಾ ತಗೊಂಡೆ. In place of sin square theta, I replaced 1 minus cos square theta and I ended up getting this formula. Okay, ಇವಾಗ ಸೇಮ್ ಫಾರ್ಮ್ಯಾಟ್. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್, ಈಗ ಸೈನ್ ಸ್ಕ್ವೇರ್ನ ಹೇಗೆ ರೀಪ್ಲೇಸ್ ಮಾಡಿದೆ ಅದೇ ಥರ ಕಾಸ್ ಸ್ಕ್ವೇರ್ನ ರೀಪ್ಲೇಸ್ ಮಾಡ್ತೀನಿ. ಓಕೆ, ಕಾಸ್ ಸ್ಕ್ವೇರ್ ಜಾಗದಲ್ಲಿ ಏನು ಬರೀಬೋದು, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದಾ? ಯಾ, ಸೊ ಲೆಟ್ಸ್ ರೀಪ್ಲೇಸ್ ದಟ್. ಸೊ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ನಾವು ಈ ಜಾಗಕ್ಕೆ ಹಾಕೋಣ. ಓಕೆ, ಸೊ ಇದೇನಾಗುತ್ತೆ, ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಇವಾಗ ನೀವು ಕೇಳ್ಬೋದು, ಸರ್ ಇಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಯಾಕೆ ಮಲ್ಟಿಪ್ಲೈ ಮಾಡ್ತೀನಿ ಅಂತ. ಇಟ್ಸ್ ವೆರಿ ಸಿಂಪಲ್. ನೋಡಿ, ಇಲ್ಲಿ ಪ್ಲಸ್ ಇತ್ತು, ಆಯ್ತಾ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇತ್ತು. ಸೊ ನಾನು ಅದನ್ನು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ರೀಪ್ಲೇಸ್ ಮಾಡಿದೆ. ಸೊ ಪ್ಲಸ್ ಇರುವಾಗ ಏನು ಪ್ರಾಬ್ಲಮ್ ಆಗಲ್ಲ, ಓನ್ಲಿ ಮೈನಸ್ ಇರುವಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ, ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಇಟ್ ಬಿಕಮ್ಸ್ minus 2 ಸೈನ್ ಸ್ಕ್ವೇರ್ ಥೀಟಾ, minus 2 ಸೈನ್ ಸ್ಕ್ವೇರ್ ಥೀಟಾ. ದಿಸ್ ಇಸ್ ಕಾಸ್ 2 ಥೀಟಾ ಇನ್ ಟರ್ಮ್ಸ್ ಆಫ್ ಸೈನ್. ಓಕೆ, ನಮಗೆ ಈಗ ಎರಡು ಫಾರ್ಮುಲಾ ಸಿಕ್ತು. ಸೊ ಒಂದು ಫಾರ್ಮುಲಾದಿಂದ ಹೋಗಿ ನಮಗೆ ಎರಡು ಫಾರ್ಮುಲಾ ಸಿಕ್ತು. ಓಕೆ, ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು ಕಾಸ್ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಆ್ಯಂಡ್ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ. ಆಯಿತಾ, ಇದು ಕಾಸ್ 2 ಥೀಟಾನೇ, ಆಯಿತಾ, ಬಟ್ ಎರಡು ಟೈಪ್ ಫಾರ್ಮುಲಾಸ್. ಕಾಸ್ 2 ಥೀಟಾ ಮೇಜರ್ ಫಾರ್ಮುಲಾ ನಮಗೆ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. Under that, there are two more formulas. Cos 2 theta is equal to 2 cos square theta minus 1 and cos 2 theta is equal to 1 minus 2 sin square theta. Okay, ನನ್ನ ವೇಲಿ ಹೇಳಬೇಕು ಅಂದರೆ ಇದನ್ನು ನಾನು cos 2 theta in terms of cos ಅಂತ ಹೇಳ್ತೀನಿ. ಇದು cos 2 theta in terms of sin ಮಕ್ಕಳೇ. ಓಕೆ, cos 2 theta in terms of cos and cos 2 theta in terms of sin ಅಷ್ಟೇ. ಓಕೆ, ಕ್ಲಿಯರ್ ಆಗಿ ನೆನ್ಪಿಟ್ಕೋಬಹುದು. ಸೊ ಇನ್ನೊಂದು ವೇಳೆ ನೆನ್ಪಿಟ್ಕೋಬೇಕಂದ್ರೆ, cos 2 theta ಕಾಸ್ ಅಲ್ಲಿ ಹೇಳ್ಬೇಕಾದ್ರೆ ಕಾಸ್ ಫಸ್ಟ್ ಬರುತ್ತೆ, ಕಾಸ್ 2 ಥೀಟಾನ ಸೈನಲ್ಲಿ ಹೇಳ್ಬೇಕಾದ್ರೆ ಸೈನ್ ಸೆಕೆಂಡಲ್ಲಿ ಬರುತ್ತೆ, ನೆಗೆಟಿವ್ ಆಗಿರುತ್ತೆ. ದಟ್ಸ್ ಆಲ್. ಓಕೆ, ಯಾ, ಅದಾದ್ಮೇಲಿಂದ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫಾರ್ಮುಲಾ ಸ್ವಲ್ಪ ಸಾಲ್ವ್ ಮಾಡಬೇಕಾಗುತ್ತೆ, ಆಯ್ತಾ. ಸಮ್ಟೈಮ್ಸ್ ಈ ಇಂಟಿಗ್ರೇಷನ್ಸ್ ಅಲ್ಲೆಲ್ಲ ಇದು ಯೂಸ್ ಆಗುತ್ತೆ, ಬಿಕಾಸ್ ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ, ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಥೀಟಾ ಇದೆಲ್ಲ ಎಕ್ಸಿಸ್ಟ್ ಇಲ್ಲ. ದಟ್ಸ್ ದ ರೀಸನ್ ವಿ ರೀಪ್ಲೇಸ್ ಸಮ್ ಆಫ್ ದೀಸ್, ಆಯ್ತಾ. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ, ಇದು ಗೊತ್ತಿದ್ರೆ ಟ್ರಾನ್ಸ್ಪೋಸ್ ಮಾಡ್ಕೋಬಹುದು, ಆಯ್ತಾ. ಮೇಜರ್ ಆಗಿ ಇಷ್ಟು ಮಾತ್ರ ಗೊತ್ತಿರಬೇಕು. ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆಫ್ಟರ್ ದಿಸ್, ಲೈಕ್ ಇಟ್ಸ್ ನಾಟ್ ಲೈಕ್ ಸೋ ಇಂಪಾರ್ಟೆಂಟ್, ಯು ಕ್ಯಾನ್ ಡಿರೈವ್ at any point in time. ಓಕೆ, ಇದನ್ನ ಬರ್ಕೊಳ್ಳೋಣ. ಸೊ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಈಸ್ ಈಕ್ವಲ್ ಟು ಕಾಸ್ 2 ಥೀಟಾ ಅಲ್ವಾ. ಎಸ್, ಈ ಮೈನಸ್ 1 ಆ ಕಡೆ ತಗೊಂಡೋಗಿ. ಓಕೆ, ಸೊ 2 ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ cos 2 theta, or else cos 2 theta plus 1, anything it is okay. So I'll write cos square theta is equal to 1 plus cos 2 theta by 2. Okay, 1 plus cos 2 theta by 2. ಇದು ಗೊತ್ತಿದ್ರೆ ಇದನ್ನ ಆರಾಮ್ಸೆ ಡಿರೈವ್ ಮಾಡ್ಬೋದು, ಏನು ಕಷ್ಟ ಇಲ್ಲ. ನೆಕ್ಸ್ಟ್ ಸೇಮ್, ಈ cos 2 theta 1 minus 2 sin square theta is equal to cos 2 theta. ಎಸ್, ಇಲ್ಲಿ ವೆರಿ ಸಿಂಪಲ್, ಆಯ್ತಾ. ನಾನೀಗ ಸೈನ್ ಸ್ಕ್ವೇರ್ ಥೀಟಾಗೆ ಸಾಲ್ವ್ ಮಾಡಬೇಕು, ಬಟ್ ಇದು ನೆಗೆಟಿವ್ ಇದೆ ಮಕ್ಕಳೇ. ಈ ಟರ್ಮ್ನ ಆ ಕಡೆ ತಗೊಂಡೋಗಿ ಆ ಕಾಸ್ 2 ಥೀಟಾ ಈ ಕಡೆ ತಗೊಂಡು ಬನ್ನಿ. ಓಕೆ, ಇದೇನಾಗುತ್ತೆ, 1 ಮೈನಸ್ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಇದನ್ನ 2 ಸೈನ್ ಸ್ಕ್ವೇರ್ ಥೀಟಾ ಈ ಕಡೆ ಬರೀರಿ. 2 ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ 2 ಥೀಟಾ ಅಲ್ವಾ. ಎಸ್, ನೆಕ್ಸ್ಟ್ ಈ 2 ಎಲ್ಲಾಗುತ್ತೆ, ಡಿನಾಮಿನೇಟರ್ಗೆ ಬರುತ್ತೆ. ಸೊ 2 ಇದನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿ. ಓಕೆ, ದಿಸ್ ಇಸ್ ರೈಟಿಂಗ್ ಕಾಸ್ ಸ್ಕ್ವೇರ್ ಥೀಟಾ ಆ್ಯಂಡ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಇದು ಇಂಪಾರ್ಟೆಂಟ್ ಫಾರ್ಮುಲಾಸೇ, ಯಾವಾಗ ಬೇಕು ಆವಾಗ ನಾವು ತುಂಬ ಟೈಮ್ ಯೂಸ್ ಮಾಡೋಕ್ಕೆ ಹೋಗಲ್ಲ, ಬಟ್ ಇವೆರಡು ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಫಾರ್ಮುಲಾಸ್ ಮೇಲೆ ನಾವು ತುಂಬ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ಗ್ರೇಡ್ 12 ಮ್ಯಾಥಮೆಟಿಕ್ಸಲ್ಲಿ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಸೊ ದಟ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಮೇಜರ್ ಫಾರ್ಮುಲಾಸ್, ಅಂಡರ್ ದ್ಯಾಟ್ ವಿ ಹ್ಯಾವ್ ದೀಸ್ ಟು. And if you solve these two further, we get cos square theta and sin square theta formula. Okay, ಇಲ್ಲಿ ನೋಡಿ, cos square theta ಅಂದಾಗ 1 plus cos 2 theta by 2 ಬರುತ್ತೆ, and sin square theta ಅಂತ ಬಂದಾಗ 1 minus cos 2 theta by 2 ಅಂತ ಬರುತ್ತೆ. ಇಷ್ಟೇ ಮಕ್ಕಳೇ. ಓಕೆ, ಈಗ ತಾನೇ 4 ಫಾರ್ಮುಲಾಸ್ನ ಡಿಸ್ಕಸ್ ಮಾಡಿದ್ವಿ. cos 2 theta ಮೇಜರ್ ಫಾರ್ಮುಲಾ, ನೆಕ್ಸ್ಟ್ cos 2 theta in terms of cos,
ನೆಕ್ಸ್ಟ್ ಕಾಸ್ ಟು ಥೀಟಾ ಇನ್ ಟರ್ಮ್ಸ್ ಆಫ್ ಸೈನ್, ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಮತ್ತು ಸೈನ್ ಸ್ಕ್ವೇರ್ ಥೀಟಾ ಇನ್ ಟರ್ಮ್ಸ್ ಆಫ್ ಡಬಲ್ ಆಂಗಲ್ ಇನ್ ಟರ್ಮ್ಸ್ ಆಫ್ ಕಾಸ್ ಟು ಥೀಟಾ. ಓಕೆ, ಇದು ಎರಡು ಫಾರ್ಮುಲಾಗೆ ಏನಂತಾರೆ, ಕಾಸ್ ಸ್ಕ್ವೇರ್ ಥೀಟಾ ಅಂಡ್ ಸೈನ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಡಬಲ್ ಆಂಗಲ್. ಓಕೆ, ಕಾಸ್ ಟು ಥೀಟಾದು ಡಬಲ್ ಆಂಗಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಒಂದು ಟಾಪಿಕ್ ಇದೆ ಮಕ್ಕಳೇ, ದಟ್ ಈಸ್ ಕಾಲ್ಡ್ ಹಾಫ್ ಆಂಗಲ್ ಫಾರ್ಮುಲಾಸ್. ಹಾಫ್ ಆಂಗಲ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ಈಗ ಥೀಟಾ ಇದೆ, ಸೊ ಥೀಟಾ ಬಂದ್ಬಿಟ್ಟು ಥೀಟಾ ಬೈ 2 ಆಗುತ್ತೆ. ಓಕೆ, ಸೊ ಇಫ್ ಥೀಟಾ ಬಿಕಮ್ಸ್ ಥೀಟಾ ಬೈ 2, then ಇದನ್ನ ಮೈ ವೇ ಆಫ್ ಸೇಯಿಂಗ್ ಇಟ್. ಓಕೆ, ಹಾಫ್ ಆಂಗಲ್ ಫಾರ್ಮುಲಾಸ್. ಸೊ ದಿಸ್ ಇಸ್ ಹೌ ಐ ಕಾಲ್ ಇಟ್ ಔಟ್. ಸೊ ಇದು ಥೀಟಾ ಬಂದು ಥೀಟಾ ಬೈ 2 ಆದಾಗ ಏನಾಗುತ್ತೆ ಈ ಫಾರ್ಮುಲಾಸ್ಗೆ ಅಂತ. ಓಕೆ, ಇವಾಗ ಮೇಜರ್ ಫಾರ್ಮುಲಾ ಇದೆ, ಕಾಸ್ ಟು ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಅಂಡ್ ಸೈನ್ ಸ್ಕ್ವೇರ್ ಥೀಟಾ ಇದೆ. ಈಗ ಆ ಥೀಟಾ ಜಾಗದಲ್ಲಿ ಥೀಟಾ ಬೈ 2 ಹಾಕೋಣ ಮಕ್ಕಳೇ. ಓಕೆ, ಸೊ ಏನಾಗುತ್ತೆ, ಕಾಸ್ 2 ಆಫ್ ಥೀಟಾ ಬೈ 2 is equal to cos square theta by 2 minus sin square theta by 2. cos square theta by 2 minus sin square theta by 2. ಇಲ್ಲಿ ನೋಡಿ, ಕಾಸ್ ಒಳಗಡೆ 2 into theta by 2 ಇದೆ. ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗ್ಬೋದಾ? ಎಸ್. ಸೊ ಇಫ್ ಯು ಕ್ಯಾನ್ಸಲ್ ದಿಸ್, ವಾಟ್ ಡು ವಿ ಗೆಟ್? ಈ ಕಡೆ cos theta is equal to cos square theta by 2 minus sin square theta by 2. Okay, so this is one major formula for us. ಹಾಫ್ ಆಂಗಲ್ ಫಾರ್ಮುಲಾಸ್ ತುಂಬ ಟೈಮ್ ಯೂಸ್ ಆಗುತ್ತೆ, ಸೊ ಜಸ್ಟ್ ರಿಮೆಂಬರ್ ದಿಸ್. ಓಕೆ, ಇದಾಯಿತು. ಈಗ ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾಸ್, ಇವೆರಡು ಫಾರ್ಮುಲಾಸ್ ಮೇಲೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಫಾರ್ಮುಲಾ ಬಂದು ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಆ್ಯಂಡ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ, 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ. ಎಸ್, ಈಗ ಥೀಟಾ ಬಂದು ಥೀಟಾ ಬೈ 2 ಆಗುತ್ತೆ. ಥೀಟಾ ಬಿಕಮ್ಸ್ ಥೀಟಾ ಬೈ 2 ಆ್ಯಂಡ್ ಥೀಟಾ ಬಿಕಮ್ಸ್ ಥೀಟಾ ಬೈ 2. ಹೌದಾ ಮಕ್ಕಳೇ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಕಾಸ್ 2 ಆಫ್ ಥೀಟಾ ಬೈ 2 ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ 1. ಎಸ್, ಇಲ್ಲಿ ಕಾಸ್ 2 ಥೀಟಾ. ಕಾಸ್ 2 ಆಫ್ ಥೀಟಾ ಬೈ 2 ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಐ ಹೋಪ್ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಕ್ಯಾನ್ಸಲೇಷನ್, ಎಲ್ಲಾದರೂ 2 ಕ್ಯಾನ್ಸಲ್ ಆಗುತ್ತೆ ನೋಡಿ. ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ, ಈ 2 ಆ್ಯಂಡ್ ಈ 2 ಕ್ಯಾನ್ಸಲ್ ಆಗುತ್ತೆ, ರೈಟ್? ಏನು ಉಳ್ಕೊಳ್ತು ನಮಗೆ? ಕಾಸ್ ಥೀಟಾ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ 1 ಆ್ಯಂಡ್ ಹಿಯರ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಓಕೆ, ಇವೆರಡು ಫಾರ್ಮುಲಾ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಸೋ ಯೂಸ್ಫುಲ್. ಓಕೆ, ಸೊ ಅದೇ ಫಾರ್ಮ್ಯಾಟಲ್ಲಿ ನಿಮಗೆ ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಡಿರೈವೇಷನ್ಸ್, ಆಯಿತಾ? ಒಂದು ಫಾರ್ಮುಲಾ, ಒಂದು ಸೆಟ್ ಫಾರ್ಮುಲಾ ಕಲ್ತ್ಕೊಂಡ್ರೆ ದೆನ್ ಈ ಸೆಟನ್ನು ನೀವು ಆರಾಮ್ಸೆ ಮಾಡ್ಬೋದು. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ದೆನ್ ಎಲ್ಲ ಥೀಟಾ ಜಾಗದಲ್ಲಿ ಥೀಟಾ ಬೈ 2 ಹಾಕೊಂಡು ಬಂದರೆ ಇದನ್ನು ಬರುತ್ತೆ. ಓಕೆ, ಆ್ಯಂಡ್ ಅಗೇನ್ ಜಾಸ್ತಿ ಫಾರ್ಮುಲಾಸ್ ಬಂದಿದ್ದು ತಲೆ ಕೆಡಿಸ್ಕೋಬೇಡಿ, ಅದೇ ಫಾರ್ಮುಲಾಸ್, ಬಟ್ ಆ ಥೀಟಾ ಜಾಗದಲ್ಲಿ ಥೀಟಾ ಬೈ 2 ಆಗ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟು ಸೇಮ್ ಇದೇ ಥರ ಈಗ ಸೈನ್ ಸ್ಕ್ವೇರ್ ಥೀಟಾ ಮತ್ತು ಕಾಸ್ ಸ್ಕ್ವೇರ್ ಥೀಟಾಗೆ ಸಾಲ್ವ್ ಮಾಡಿಕೊಂಡ್ರೆ ಇವೆರಡು ಫಾರ್ಮುಲಾಸ್ನ ಅಲ್ಲಿ ಜಸ್ಟ್ ರೈಟ್ ಡೈರೆಕ್ಟ್ಲಿ, ಆಯಿತಾ? ಏನು ಬರುತ್ತೆ ಅಂದರೆ cos square theta by 2 is equal to cos square theta by 2 is equal to 1 plus cos theta divided by 2. ಇಲ್ಲಿ ನೋಡಿ, ಇಲ್ಲಿ 2 ಥೀಟಾ ಇತ್ತು, ಇಲ್ಲಿ ಬರೀ ಥೀಟಾ ಬರುತ್ತೆ ಮಕ್ಕಳೇ. ಓಕೆ, ಬಿಕಾಸ್ ಆಫ್ ಹಾಫ್ ಆ್ಯಂಗಲ್, ಆಯಿತಾ? ಈ ಕಡೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಬೈ 2. ಸೈನ್ ಸ್ಕ್ವೇರ್ ಥೀಟಾ ಬೈ 2 ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಬೈ 2, 1 ಮೈನಸ್ ಕಾಸ್ ಥೀಟಾ ಬೈ 2. ಓಕೆ, ಇಷ್ಟು ಫಾರ್ಮುಲಾಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಮಕ್ಕಳೇ. ಓಕೆ, ಇನ್ನು ಸ್ವಲ್ಪ ಫಾರ್ಮುಲಾಸ್ ಇದ್ದಾಗ ನಾನು ನೆಕ್ಸ್ಟ್ ಸೀರೀಸಲ್ಲಿ ಹೇಳ್ಕೊಡ್ತೇನೆ. ಇಷ್ಟು ಫಾರ್ಮುಲಾಸ್ ನಾನು ಇವಾಗ ಏನೇನು ಎಕ್ಸ್ಪ್ಲೇನ್ ಮಾಡಿದೆ, ಈ ಫಾರ್ಮುಲಾಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ, ಐ ಆಮ್ ಟೆಲ್ಲಿಂಗ್ ಯು ಮೋಸ್ಟ್ ಆಫ್ ಯುವರ್ ಟ್ರಿಗ್ನೋಮೆಟ್ರಿಕ್ ಕಂಟೆಂಟ್. ಓಕೆ, ಎಸ್ಪೆಷಲಿ ಇನ್ ದ ಟಾಪಿಕ್ಸ್ ದಟ್ ಐ ಮೆನ್ಷನ್, ಎಸ್ಪೆಷಲಿ ಇನ್ ದ ಕ್ಯಾಲ್ಕುಲಸ್ ಪಾರ್ಟಲ್ಲಿ ಏನೇನು ಬರುತ್ತೆ ಎಲ್ಲ ಪಾರ್ಟ್ನ ನೀವು ಕ್ಲಿಯರ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆ, ಏನು ಡೌಟ್ಸೇ ಬರಲ್ಲ. ಐ ಆಮ್ ಗ್ಯಾರಂಟಿಂಗ್ ಯು ಇನ್ ದ್ಯಾಟ್ ಆಸ್ಪೆಕ್ಟ್, ಆಯಿತಾ? ಸೊ ನಾನು ಎಲ್ಲ ಚಾಪ್ಟರ್ನು ಇದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಸೀರೀಸ್ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಜಸ್ಟ್ ಸಪೋರ್ಟ್ ಮಾಡಿ ಇದೇ ಥರ. ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.